ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ, ಇವತ್ತು ಅದ್ಭುತವಾದ ರೆಸಿಪಿ ತಂದಿದ್ದೀನಿ. ಏನಪ್ಪ ಅಂತೀರಾ? ಯಾವುದೇ ಸೋಡಾ, ಹೀನೋ, ಉದ್ದಿನಬೇಳೆ ಇಲ್ಲದೇ, ಫರ್ಮೆಂಟೇಷನ್ ಇಲ್ಲದೇ ಅದ್ಭುತವಾದ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋ ಅಂಥ ಇಡ್ಲಿ ರೆಸಿಪಿ ತಂದಿದ್ದೀನಿ. ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಈಗ ಇದನ್ನು ತೋರಿಸ್ತಾ ಇದ್ದೀನಲ್ಲ, ಆ ರೀತಿ ಒಂದು 2ರಿಂದ 3 ನಿಮಿಷ ಒಂದೇ ಡೈರೆಕ್ಷನಲ್ಲಿ ಈ ಥರ ತಿರುಗಿಸ್ಕೊಂಡು ಮಾಡೋದ್ರಿಂದ ಫ್ಲಫಿಯಾಗಿ ಸ್ಮೂತಾಗಿ ಬರುತ್ತೆ ಇಡ್ಲಿ. ಅದಕ್ಕೋಸ್ಕರ ಈ ಥರ ಒಂದು 2ರಿಂದ 3 ನಿಮಿಷ ನೀವು ಒಂದೇ ಡೈರೆಕ್ಷನಲ್ಲಿ ತಿರುಗಿಸ್ಕೊಂಡು ಬರಬೇಕು. ಈ ರೀತಿ ತಿರುಗಿಸೋದ್ರಿಂದ ಫ್ಲಫಿಯಾಗಿ ಏರ್ ತುಂಬಿಕೊಂಡಂಗೆ, ಈಗ ನಾವು ಫರ್ಮೆಂಟೇಷನ್ ಮಾಡಿದಾಗ ಇದಾಗುತ್ತಲ್ಲ ಆ ರೀತಿ ಆಗುತ್ತೆ. ಅದಕ್ಕೋಸ್ಕರ ಈಗ ಇದಕ್ಕೆ ಮೆಜರ್ಮೆಂಟ್ ಯಾವ ರೀತಿ ನೋಡ್ಕೊಂಡು ಬರೋಣ. ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ ಅಂತ ಹೇಳೋದು ಇದಕ್ಕೋಸ್ಕರನೇ. ಸ್ಕಿಪ್ ಆದರೆ ನಿಮಗೆ ನಾವೇನು ಎಷ್ಟು ಹಾಕಿದ್ವಿ ಮೆಜರ್ಮೆಂಟು ಅಂತ ಗೊತ್ತಾಗಲ್ಲ. ಅದಕ್ಕೋಸ್ಕರ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಈಗ ಇದಕ್ಕೆ 2 ಕಪ್ ಮೆಜರ್ಮೆಂಟಲ್ಲಿ ನಾನು ಇಡ್ಲಿ ರವೆ ತೊಗೊಂಡಿದ್ದೀನಿ. ಇಡ್ಲಿ ರವೆನ ತೊಗೋಬೇಕು, ಚೆನ್ನಾಗಿ ಬರುತ್ತೆ. ಬೇರೆ ರವೆ ಆದರೆ ಚೆನ್ನಾಗಿ ಬರಲ್ಲ, ಮೆತ್ತಗಾಗ್ಬಿಡುತ್ತೆ. ಅದನ್ನು 3ರಿಂದ 4 ಸರಿ ತೊಳೆದು, ಡಸ್ಟ್ ಇದ್ದರೆ ಡಸ್ಟ್ ಹೋಗುತ್ತೆ. ಆಮೇಲೆ ಇಡ್ಲಿ ಬೆಳ್ಳಗೆ ಮಲ್ಲಿಗೆ ಹೂ ರೀತಿ ಬರುತ್ತೆ. ಅದಕ್ಕೋಸ್ಕರ ಒಂದು 3ರಿಂದ 4 ಸರಿ ತೊಳೆದು ಒಂದು ಹಾಫ್ ಆನ್ ಅವರ್ ನೆನೆಯಾಗಿ ಬಿಡಬೇಕು. ಹಾಫ್ ಆನ್ ಅವರ್ ನಿಮಗೆ ಟೈಮ್ ಇಲ್ಲ ಅಂತಂದರೆ ನೀವು ಒಂದು 20 ಮಿನಿಟ್ಸ್ ಇಲ್ಲ 50 ಮಿನಿಟ್ಸ್ ಅದನ್ನು ಕೂಡ ನೆನೆಯಕ್ಕಿಟ್ರೆ ಅದು ಕೂಡ ನೀಟಾಗಿ ಬರುತ್ತೆ. ಈಗ ಅದೇ ಮೆಜರ್ಮೆಂಟ್ ಕಪ್ಪು ತೊಗೊಂಡು, ನೀವು ಲೋಟದಲ್ಲಾದ್ರೂ ಮಾಡ್ಕೊಳ್ಳಿ, ಕಪ್ಪಲ್ಲಾದರೂ ಮಾಡ್ಕೊಳ್ಳಿ, ಯಾವುದ್ರಲ್ಲಿ ತೊಗೋತೀರೋ ಅದೇ ಮೆಜರ್ಮೆಂಟಲ್ಲಿ ತೊಗೊಳ್ಳಿ. 1 ಕಪ್ಪು ಅವಲಕ್ಕಿ, ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ಅದನ್ನು ಕೂಡ 1 ಕಪ್ ಅವಲಕ್ಕಿ ತೊಗೊಂಡು 3ರಿಂದ 4 ಸರಿ ತೊಳೆದು, ಇದರಲ್ಲೂ ಡಸ್ಟ್ ಇರುತ್ತೆ. ಅದಕ್ಕೋಸ್ಕರ ಒಂದು 3ರಿಂದ 4 ಸರಿ ತೊಳೆದು ನೋಡಿ, ಈ ಥರ ವೈಟಿಗೆ ಬರಬೇಕು. ಆ ರೀತಿ ಬರೋವರೆಗೂ ತೊಳೆದು ಇದನ್ನು ಒಂದು 10ರಿಂದ 15 ನಿಮಿಷ ನೆನೆಯಾಗಿ ಬಿಡೋಣ. ನೆನೆಯಾಗಿ ಬಿಟ್ಟರೆ ಅದು ಕೂಡ ಸ್ಮೂತಾಗಿ ಆಗುತ್ತೆ. ಅದಕ್ಕೋಸ್ಕರ ಅದನ್ನು 15 ನಿಮಿಷ ಇಡ್ಲಿ ರವೆ ಒಂದು 15ರಿಂದ 20 ನಿಮಿಷ, ಟೈಮ್ ಇಲ್ಲ ಅಂದರೆ, ಟೈಮ್ ಇತ್ತು ಅಂದರೆ ಅರ್ಧ ಗಂಟೆ ನೆನೆಯಾಗಿ ಬಿಟ್ಟು ಇದನ್ನು ರುಬ್ಕೊಳ್ಳೋಣ. ಬನ್ನಿ, ಈಗ ನೆಂದಿದೆ. ಈಗ ಇದನ್ನು ರುಬ್ಕೊಳ್ಳೋಣ. ನಾವು 1 ಕಪ್ಪು ಫ್ರೆಶ್ ತೆಂಗಿನಕಾಯಿ ತೊಗೊಂಡಿದ್ದೀವಿ. ನಾವು ಯಾವ ಕಪ್ಪಲ್ಲಿ ರವೆ ಅವಲಕ್ಕಿ ತೊಗೊಂಡಿದ್ವೋ ಅದೇ ಕಪ್ಪಲ್ಲಿ 1 ಕಪ್ಪು ಫ್ರೆಶ್ ಆಗಿರೋ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಅದನ್ನು ಕೂಡ ಸಿಪ್ಪೆ ತೆಗೆದಿದ್ದೀನಿ, ಯಾಕೆಂದರೆ ಇಡ್ಲಿ ಬೆಳ್ಳಗೆ ಬರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ. ಕಪ್ಪು ಸಿಪ್ಪೆ ಇದ್ದರೆ ಸ್ವಲ್ಪ ಕಪ್ಪು ಕಾಣುತ್ತೆ ಅನ್ನೋದಕ್ಕೋಸ್ಕರ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ನಿಮ್ಗೆ ಬೇಡ, ಇಷ್ಟ ಇಲ್ಲ ಅಂದರೆ ನೀವು ಹಾಗೇನೂ ಕೂಡ ಹಾಕೋಬೋದು. ಸ್ವಲ್ಪ ಕಪ್ಪಾಗುತ್ತೆ ಇಡ್ಲಿ ಹೊರ್ತು ಅಷ್ಟೇ, ಇನ್ನೇನೂ ಆಗೋಲ್ಲ, ಚೆನ್ನಾಗಿ ಬರುತ್ತೆ. ಟೇಸ್ಟಲ್ಲಿ ಯಾವುದೇ ವೇರಿಯೇಷನ್ ಆಗೋಲ್ಲ. ಈಗ ನೆನೆಸಿಟ್ಟಿರೋಂಥ ಅವಲಕ್ಕಿನ ಈಗ ಹಾಕ್ಕೊಳ್ಳೋಣ. ಅವಲಕ್ಕಿ, ತೆಂಗಿನಕಾಯಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು, ನಾವು ಯಾವ ಅಳತೆಯಲ್ಲಿ ತೊಗೊಂಡಿದ್ವೋ ಅವಲಕ್ಕಿ ಮತ್ತು ರವೆ ತೊಗೊಂಡಿದ್ವೋ ಅದೇ ಕಪ್ಪು ಮೆಜರ್ಮೆಂಟಲ್ಲಿ 1 ಕಪ್ಪು ಮೊಸರು, ಹುಳಿ ಬೇಡ, ಮಾಮೂಲಿ ನಾರ್ಮಲ್ ಇದರಲ್ಲೇ ಮೊಸರು ತೊಗೊಳ್ಳೋಣ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೈಸ್ ಪೇಸ್ಟು ಮಾಡ್ಕೊಂಡು ಬರೋಣ. ತುಂಬ ನೈಸಾಗಿ ರುಬ್ಬಬೇಕು ಇದನ್ನು, ಇಲ್ಲಾಂದರೆ ಚೆನ್ನಾಗಿ ಬರೋಲ್ಲ. ಈ ಥರ ನೋಡಿ, ನೈಸಾಗಿ ಎಷ್ಟು ಬೆಳ್ಳಗೆ ಕಾಣಿಸ್ತಿದೆ ಅಲ್ವಾ, ಈ ಥರನೇ ರುಬ್ಕೊಂಡು ಬರಬೇಕು. ಈ ಥರ ಮಾಡಿದ್ರೆ ನೀವು ನಾರ್ಮಲ್ ಇಡ್ಲಿನೇ ಮರೆತು ಬಿಡ್ತೀರ, ಅಷ್ಟು ಅದ್ಭುತವಾಗಿ ಬರುತ್ತೆ. ಅದನ್ನು ನೆನೆಸ್ಬೇಕು, ಉದ್ದಿನಬೇಳೆ ಬೇಕು, ಫರ್ಮೆಂಟೇಷನ್ ಬೇಕು ಅನ್ನೋಂಗಿಲ್ಲ. ಇವತ್ತು ಬೆಳಗ್ಗೆ ಏನು ತಿಂಡಿ ಮಾಡೋದು ಅನ್ನೋದು ನಿಮಗೆ ಮರ್ತೋದಾಗ ಈ ಥರ ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ಈಗ ಇದು ರುಬ್ಬಿರೋ ಅಂಥದ್ದಕ್ಕೆ ನಾವು ನೆನೆಸಿಟ್ಕೊಂಡಿದ್ವಲ್ಲ ರವೆ ಇಡ್ಲಿ, ಅದನ್ನು ಹಾಕ್ಕೊಳ್ಳೋಣ. ರವೆ ಇಡ್ಲಿನ ಅರ್ಧ ಗಂಟೆ ನೆನೆಸಿದ್ವಲ್ಲ ಅದನ್ನು ಹಿಂಡಿಬಿಟ್ಟು ಹಾಕ್ಕೊಳ್ಳೋಣ. ನೀರು ಸಮೇತ ಹಾಕಬಾರ್ದು. ಅದಕ್ಕೋಸ್ಕರ ಈಗ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಆವಾಗಲೇ ಹೇಳಿದ್ನಲ್ಲ, ಒಂದೇ ಡೈರೆಕ್ಷನಲ್ಲಿ ಒಂದು 2ರಿಂದ 3 ನಿಮಿಷ ಒಂದೇ ಡೈರೆಕ್ಷನಲ್ಲಿ ಮಾಡ್ಕೊಳ್ಳೋದ್ರಿಂದ ಫ್ಲಫಿಯಾಗಿ ತುಂಬ ಸ್ಮೂತಾಗಿ ಬರುತ್ತೆ. ಅದಕ್ಕೋಸ್ಕರ ಈ ಥರ ಎಲ್ಲ ಒಂದೇ ಇದರಲ್ಲಿ ಮಿಕ್ಸ್ ಮಾಡಿಕೊಂಡು, ಈಗ ನಾನು ಇಡ್ಲಿ ಪಾತ್ರೆಗೆ ಆಲ್ರೆಡಿ ಎಣ್ಣೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಹಿಟ್ಟು ಹಾಕ್ಕೊಳ್ಳೋಣ. ಎಲ್ಲ ಇದಕ್ಕೂ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡು ಆ ಬೇಯಕ್ಕೆ ಇಟ್ಕೊಳ್ಳೋಣ. ಒಂದು 10ರಿಂದ 15 ನಿಮಿಷ ಬೇಯಬೇಕಾಗುತ್ತೆ. ಈಗ ನಿಮಗೆ ನೋಡಿದ್ರೆ ಬೆಂದಿರಲ್ಲ ಅನಿಸುತ್ತೆ, ನಿಮ್ಗೆ ಅದನ್ನು ಹೇಳಿಬಿಡ್ತೀನಿ. ಇದು ಈ ಇಡ್ಲಿ ನಾರ್ಮಲ್ ಇಡ್ಲಿ ಥರ ಬರಲ್ಲ, ಮುಟ್ಟಿದ್ರೆ ಅಂಟೋದಿಲ್ಲ, ಆದರೆ ಬೆಂದಿಲ್ಲ ಅನ್ನೋ ಫೀಲಿಂಗ್ಸ್ ಕೊಡುತ್ತೆ. ಒಂದು 2 ಸೆಕೆಂಡು ಬಿಟ್ಟರೆ ಅದು ಆರಾಮಾಗಿ ಹಾರಿ ಬೆಂದಿರೋಂಥದ್ದನ್ನೇ ಒಂದು 2 ನಿಮಿಷ ಬಿಟ್ಟು ಆಮೇಲೆ ತೆಗೆದ್ರೆ ಅದ್ಭುತವಾಗಿ ಬರುತ್ತೆ. ಈಗ ಅದು ಬೇಯೋವರೆಗೂ ನಾವು ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ನಾನು ತೆಂಗಿನಕಾಯಿ ಚಟ್ನಿ ರೆಡಿ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವ ಚಟ್ನಿ ಬೇಕು ಅನಿಸುತ್ತೆ ಅದನ್ನೇ ಇದನ್ನೇ ಮಾಡಬೇಕು ಅಂತೇನಿಲ್ಲ. ಈಗ ನಾನು 1 ಕಪ್ಪು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ, ಕಲ್ಲರ್ಗೆ ಬ್ಯಾಡಗಿ ಮೆಣಸಿನ್ಕಾಯಿ, 1 ಮುಷ್ಟಿಯಷ್ಟು ಹುರ್ಗಡ್ಲೆ, ಮತ್ತು ಒಂದು 3-4 ಎಸ್ಲು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು,
ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ನೈಸ್ ಪೇಸ್ಟ್ ಮಾಡ್ಕೊಂಡು ಬರೋಣ. ಇದು ಒಗ್ಗರಣೆ ಬೇಕು ಅಂದರೆ ಒಗ್ಗರಣೆ ನೀವು ಹಾಕ್ಕೋಬೋದು. ನಾನು ಇವಾಗ ಒಗ್ಗರಣೆ ಹಾಕಿಲ್ಲ, ನೀವು ಬೇಕು ಅನಿಸಿದ್ರೆ ನೀವು ಹಾಕ್ಕೊಳ್ಳಿ. ಈಗ ಚಟ್ನಿ ರೆಡಿ ಆಯಿತು ನೋಡಿ. ಇಡ್ಲಿ ಬೆಂದಿದೆ, ಯಾವುದೇ ರೀತಿ ಅಂಟ್ತಾ ಇಲ್ಲ. ಒಂದು 2 ನಿಮಿಷ ಬಿಟ್ಟು ನೀವು ನೋಡಿದ್ರೆ ನಿಮ್ಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ ನೋಡಿ. ಒಂದು ಸ್ವಲ್ಪ ನಂಟದೇನು ಯಾವ ರೀತಿ ಬರ್ತಾಯಿದೆ ನೋಡಿ, ಎಷ್ಟು ನೀಟಾಗಿ ಬೆಳ್ಳಗಿದೆ, ಇದೇ ರೀತಿ ಬರುತ್ತೆ. ಅದು ಹೇಳ್ತೀನಿ, ನಿಮ್ಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬೆಂದಿಲ್ಲ ಅನ್ಸೋ ಫೀಲಿಂಗ್ ಬರುತ್ತೆ. ಒಂದು 2 ನಿಮಿಷ ಬಿಟ್ಟು ಆಮೇಲೆ ನೀವು ಈ ಥರ ತೆಗೆದ್ರೆ ಅದ್ಭುತವಾಗಿರುತ್ತೆ. ಸ್ಮೂತಾಗಿ ಫ್ಲಫಿಯಾಗಿ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ನೀವು ಮಾಡ್ಕೊಂಡು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯನ ತಿಳಿಸಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹೋಗಿ ಬರಲಾ, ಮುಂದಿನ ವೀಡಿಯೋಗಳಲ್ಲಿ ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು.